ಹಾಯ್ ಆಲ್. ಇವತ್ತೊಂದು ನೀರು ದೋಸೆ ಮತ್ತು ಮೆಂತ್ಯ ಚಟ್ನಿ ಮಾಡೋದು ಹೇಗೆ ನೋಡೋಣ. ಇದು ಮಲೆನಾಡು ಸ್ಪೆಷಲ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಏನೇನು ಪದಾರ್ಥಗಳು ಬೇಕು ನೋಡೋಣ. ಇವಾಗ ಇದು ಒಂದು ಪಾವ್ ಲೆಕ್ಕ. ನಾನು 3 ಪಾವು ಊಟದಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ದೋಸೆ ರೈಸಲ್ಲಿ ಇದು ಬರಲ್ಲ, ಗಟ್ಟಿ ಬಂದ್ಬಿಡುತ್ತೆ ನಿಮಗೆ, ದೋಸೆ ಸ್ಮೂತಾಗಿ ಬರಲ್ಲ. ಊಟದಕ್ಕಿನೇ ತೊಗೋಬೇಕು. 3 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ 3-4 ಸಲ ತೊಳೆದು ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೀನಿ. ಇದನ್ನ ನೋಡಿ 3 ಪಾವು ಹಾಕ್ಕೊಂಡಿದ್ದೀನಿ, ತೊಳೆದಿದ್ದೀನಿ. ಇವಾಗ 6 ಲೋಟ ನೀರು ಹಾಕ್ಬಿಟ್ಟು ಓವರ್ ನೈಟ್ ನೆನೆ ಇಟ್ಬಿಡ್ತೀನಿ. ಸೋಕ್ ಮಾಡೋಕ್ಕೆ ಬಿಡ್ತೀನಿ, ನೆನಿಲಿ. ಇದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ನೀರು ದೋಸೆ ಅಂತ. 1 ತೆಂಗಿನಕಾಯಿ ಬೇಕು ಮೀಡಿಯಮ್ ಸೈಜ್ದು, ಮತ್ತು ಕಲ್ಲುಪ್ಪು ರುಬ್ಬೋದಕ್ಕೆ. ಇವಾಗ ನೋಡಿ ಓವರ್ ನೈಟ್ ಸೋಕ್ ಆಗಿದೆ. ಈ ನೀರೆಲ್ಲ ಚೆಲ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಊಟದಕ್ಕಿ ಇದು. ನಾರ್ಮಲ್ ನೀವು ಮಧ್ಯಾಹ್ನ ಲಂಚ್ಗೆಲ್ಲ ಅನ್ನ ಮಾಡ್ತೀರಲ್ವ, ಏನು ಊಟದಕ್ಕಿ ತರ್ತೀರ ಅದನ್ನು ನೆನೆಸಿಡಬೇಕು. ನಿಮ್ಗೆ ಬೇರೆ ರೈಸಲ್ಲಿ ಬರಲ್ಲ, ಗಟ್ಟಿ ಆಗಿಬಿಡುತ್ತೆ ನೋಡಿ. ಇವಾಗ ಬೆಳಗ್ಗೆ ರುಬ್ತಾ ಇದ್ದೀನಿ. ಇದನ್ನೆಲ್ಲ ನೀರು ಬಸಿದ್ಬಿಟ್ಟು ಅಕ್ಕಿ ಮಾತ್ರ ತೊಗೊಳ್ಳೋಣ, ನೀರು ಬೇಡ, ಚೆಲ್ಬಿಡೋಣ ಅದನ್ನ. ಈಗ ಕಾಯಿ ತುರಿ, 1 ಕಾಯಿ ಪೂರ್ತಿ ತುರಿದಿದ್ದೀನಿ. 1 ಹಿಡಿ ಕಾಯಿ ತುರಿ ಹಾಕೊಂಡು, ಮೀಡಿಯಮ್ ಸೈಜ್ದಾದರೆ ನಿಮಗೆ 1 ಕಾಯಿ ಬೇಕಾಗುತ್ತೆ, ಚಿಕ್ಕದಾದರೆ 1 ಕಾಯಿ ಬೇಕಾಗುತ್ತೆ. ಮೀಡಿಯಮ್ ಸೈಜ್ ಇತ್ತು ಅಂದರೆ 2 ಹಿಡಿ ತೆಂಗಿನಕಾಯಿ ಹಾಕ್ಕೋಬೇಕು ನೀವು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪಾರು ಹಾಕ್ಕೋಬೋದು, ನೀವು ಪುಡಿ ಉಪ್ಪು ಆದ್ರೆ ಹಾಕ್ಕೋಬೋದು. ಈಗ 8 ಗ್ಲಾಸ್ ನೀರನ್ನ ಅಳತೆ. 3 ಪಾವು ಅಕ್ಕಿಗೆ ನಾನು 8 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಈಗ 1 ಗ್ಲಾಸ್ ಹಾಕಿದ್ದೀನಿ ರುಬ್ಬೋದಕ್ಕೆ. ಈ ಮಾಮೂಲಿ ದೋಸೆ ಹಿಟ್ಟಿನ ಥರ ರುಬ್ಕೊಂಡು ನೀರು ಆಮೇಲೆ ಹಾಕ್ಕೋಬೇಕು. ನೋಡಿ ಹದ, ನೋಡಿ ದೋಸೆ ಹಿಟ್ಟಿನ ಹದನೇ ಇದೆ. ನುಣ್ಣಗೆ ನೈಸಾಗಿ ಗಂಧದ ಥರ ಪೇಸ್ಟ್ ಆಗಬೇಕು. ನೈಸ್ ಪೇಸ್ಟ್ ಆದರೆ ನಿಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗಾಗಿದೆ. 1 ಲೋಟ ನೀರು ಹಾಕ್ಬಿಟ್ಟು ನಾನು ಗಟ್ಟಿಯಾಗಿ ರುಬ್ಬಿದ್ದೀನಿ. ಮಿಕ್ಸಿಗೂ ಇನ್ನೊಂದು ಲೋಟ ನೀರು ಹಾಕ್ಕೊಂಡು ಆ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದು ಫರ್ಮೆಂಟ್ ಆಗೋದೇನು ಬೇಡ, ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ದಿಢೀರಾಗಿ ಮಾಡ್ಕೊಂಬಿಡ್ಬೋದು ನೀವು. ಈಗ ನಾನು 6 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಪಾವು ಲೋಟದಲ್ಲಿ ಅಂದರೆ 1/4 ಲೀಟ್ರು 250 ml ವಾಟರು 6 ಗ್ಲಾಸ್ ಹಾಕಿದ್ದೀನಿ. ಟೋಟಲ್ಲು 8 ಗ್ಲಾಸ್ ನೀರು ಬೇಕಾಗುತ್ತೆ ನೀರು ದೋಸೆಗೆ. ಈ ನೀರು ಮಜ್ಜಿಗೆ ಆ ರೀತಿ ಹದ ಇರಬೇಕು, ಅಥವಾ ನೀರು ಚಟ್ನಿ ಅಥವಾ ನೀರು ಮಜ್ಜಿಗೆ ಏನು ಮಾಡ್ತೀರಾ ಆ ಹದ ಬರಬೇಕು ನೋಡಿ. ತೆಳ್ಳಗೆ ನೀರು ಮಜ್ಜಿಗೆ ಥರ ಸುರಿಯೋ ಥರ ಇರಬೇಕು. ಈ ತಿಳಿ ಸಾರೆಲ್ಲ ಬರುತ್ತಲ್ಲ ರಸಮ್ಮು, ಆ ಕನ್ಸಿಸ್ಟೆನ್ಸಿ ಇರಬೇಕು. ಕೊತ್ತಂಬರಿ, ಕರಿಬೇವು, ಇಲ್ಲೊಂದು ಮೆಂತ್ಯ ಚಟ್ನಿ ಮಾಡೋದಕ್ಕೆ ಸಾಸಿವೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ತೆಂಗಿನಕಾಯಿ, ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ, ಸಾಸಿವೆ, ಇಂಗು, ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಟೀ ಚಮಚ ಮೆಂತ್ಯ ಹಾಕ್ತಾಯಿದ್ದೀನಿ ರುಚಿಗೆ. ಮೆಂತ್ಯನೂ ಬಾಡಿಸ್ಕೋಬೇಕು. ಕರಿಬೇವು, ಬಾಡಿದ್ಮೇಲೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕೋದ್ರಿಂದ ನಾನು ಗುಂಟೂರು ತೊಗೊಂಡಿದ್ದೀನಿ. ಬ್ಯಾಡಗಿ ಆದರೆ ನಿಮಗೆ ಚಟ್ನಿ ಫುಲ್ಲು ಟೊಮೆಟೊ ಕಲರ್, ರೆಡ್ ಕಲರ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇರಲಿಲ್ಲ, ಸೊ ನಾವು ಗುಂಟೂರೇ ಬಳಸೋದ್ರಿಂದ ನಾನು ಗುಂಟೂರು ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನಿಷ್ಟನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ ಚಟ್ನಿನ ನಾನು ನಂತರ ಆರಿದ ಮೇಲೆ ಮಿಕ್ಸಿಗೆ ರುಬ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, ಮೆಣಸಿನಕಾಯಿ, ಹುಣಸೆಹಣ್ಣು ಎಲ್ಲ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಬಾಡೋದು. ಇದು ಚಟ್ನಿ ಬೇಗ ಹಾಳೋಗೋದಿಲ್ಲ, ಈಚೆ ಇಟ್ಟರು ಇರುತ್ತೆ ಒಂದಿನ. ಬೆಳಗಿನ ಸಂಜೆ ತನಕ ಈಚೆ ಇಟ್ಕೊಂಡು ತಿನ್ಬೋದು ನೀವು, ಇಲ್ಲ ಫ್ರಿಜ್ಜಲ್ಲಿ ಹಾಕಿದ್ರೆ 2 ಡೇಸ್ ಇರುತ್ತೆ ನಿಮಗೆ. ನೋಡಿ ಈಗ ಅದು ಆರಲಿ ಚಟ್ನಿ, ಆಮೇಲೆ ರುಬ್ಬೋಣ. ಅಷ್ಟರಲ್ಲಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಟ್ಟಿನ ಹದ ಹಿಂಗಿದೆ. ಈ ರೀತಿ ಬಟ್ಲಲ್ಲೇ ನಾವು ಹಾಕೋದು ನೀರು ದೋಸೆನ ಮಲೆನಾಡು ಕಡೆ ಎಲ್ಲ. ಸೌಟಲ್ಲೂ ಹಾಕ್ಬೋದು, ನಿಮಗೆ ತೋರಿಸ್ಲಿಕ್ಕೆ ನಾನು ಬಟ್ಲಲ್ಲೇ ಹಾಕ್ತೀನಿ. ನೋಡಿ ಆಚೆ ಕಡೆಯಿಂದ ಸುತ್ಕೊಂಡು ಬಂದು ಮಧ್ಯದಲ್ಲಿ ಕವರ್ ಮಾಡಬೇಕು. ನೋಡಿ ಈ ರೀತಿ ಸಾವಿರಾರು ಹೋಲ್ಗಳು ಬಂದರೆ ಹದ ಕರೆಕ್ಟಾಗಿದೆ ಅಂತ ನೀರು ದೋಸೆದು. ಈ ರೀತಿ ಹಿಟ್ಟಿನ ಹದ ಇರಬೇಕು. ಹಂಚ ಮೇಲೆ ಹಾಕಿದಾಗ ತೂತ ಬರಬೇಕು, ಸಾವಿರಾರು ತೂತಗಳು ಬರುತ್ತೆ.
ಆವಾಗ ಹಿಟ್ಟು ಪರ್ಫೆಕ್ಟಾಗಿ ನೀರು ದೋಸೆಗೆ ರೆಡಿ ಇದೆ ಅಂತ. ಈಗ ನೀರು ದೋಸೆ ಹಾಕಿ ತೋರಿಸಿದ್ದೀನಿ, ಇನ್ನೂ ಒಂದು ಹಾಕೋದು ತೋರಿಸ್ತೀನಿ. ಇದನ್ನು ಎಣ್ಣೆ ಸುತ್ತಲೂ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ದೋಸೆನ. ಈ ನೀರು ದೋಸೆ ಒಟ್ಟಿಗೆ ನೀವು ಒದ್ದು ಶಾವಿಗೆ ಏನು ಮಾಡ್ತೀರಾ, ಕಾಯಿ ಸೂಸ್ಲ ಮತ್ತು ಇದು ಕಾಯಿ ಹಾಲು ಎಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಬರೀ ಕಾಯಿ ತುರಿ ಬೆಲ್ಲ ಮಿಕ್ಸ್ ಮಾಡಿ ತಿನ್ನಬೇಕು. ಸಿಹಿ ಒಟ್ಟಿಗೆ ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು ಚೂರು ಹರಿದಿಲ್ಲ ದೋಸೆ, ಎಷ್ಟು ನೀಟಾಗಿ ಬಂದಿದೆ. ಉಲ್ಟಾ ಮಾಡಿದ್ದೀನಿ, ಇವಾಗ ಬೆಂದಿದೆ. ಫೋಲ್ಡ್ ಮಾಡೋದು ತೋರಿಸ್ತೀನಿ. ನೀರು ದೋಸೆನ ಬೇರೆ ರೀತಿ ಫೋಲ್ಡ್ ಮಾಡ್ತಾರೆ, ಟ್ರಯಾಂಗಲ್ ಶೇಪಲ್ಲಿ. ನೋಡಿ, ಇಷ್ಟೇ ರೆಡಿ ನೀರು ದೋಸೆ. ಇನ್ನೂ ಒಂದು ಹಾಕೋಣ. ನೋಡಿ, ಈ ರೀತಿ ಸುತ್ತಲೂ ಹಾಕ್ಕೊಂಡು ಮಧ್ಯದಲ್ಲಿ ಕವರ್ ಮಾಡ್ಕೋಬೇಕು. ಇಲ್ಲ ಮಧ್ಯಕ್ಕೆ ಹಾಕ್ಬಿಟ್ಟು ನೀವು ಕಾವಲಿನ ಸುತ್ತಲೂ ತಿರುಗಿಸ್ಬೋದು, ಆವಾಗ ಹರಡ್ಕೊಳ್ಳುತ್ತೆ. ನೀರು ದೋಸೆ ಹಾಕಕ್ಕೆ ಬರಲ್ಲ ಅಂದರೆ ಮಾಮೂಲಿ ದೋಸೆ ಥರನೇ ಮಧ್ಯಕ್ಕೆ ಹಿಟ್ಟು ಹಾಕ್ಕೊಂಡು ಕಾವಲಿನ ಸುತ್ತಲೂ ರೊಟೇಷನ್ ಮಾಡಿಕೊಂಡ್ರೆ ನಿಮಗೆ ಹರಡ್ಕೊಳ್ಳುತ್ತೆ ಕಾವಲಿ ತುಂಬ. ನೋಡಿ, ರೆಡಿ ಇದೆ. ಒಂದು ಚೂರು ಹರಿಯಲ್ಲ, ಮೆತ್ತಗಿರುತ್ತೆ, ಲೈಟಾಗಿರುತ್ತೆ. ಬ್ರೇಕ್ಫಾಸ್ಟ್ ಹೆವಿ ಅನಿಸಲ್ಲ ನಿಮಗೆ. ಆರೋಗ್ಯಕ್ಕೂ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ ನೀರು ದೋಸೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ. ಮತ್ತು ಕಾಯಿ ಕೊಲೆಸ್ಟ್ರಾಲ್ ಅಂತಾರೆ, ಇದು ಗುಡ್ ಕೊಲೆಸ್ಟ್ರಾಲು, ಬಾಡಿಗೆ ಒಳ್ಳೆಯದು. ನಿಮ್ಮ ಗಟ್ ಹೆಲ್ತಿಗೆ ಕೋಕೋನಟ್ ತುಂಬ ಒಳ್ಳೆಯದು. ಕಾಯಿ ಅಕ್ಕಿ ಇರೋದ್ರ ಓವರ್ನೈಟ್ ಸೋಕ್ ಮಾಡಿರೋದ್ರಿಂದ ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಮಾಡಿ ತಿಳಿಸ್ತಿರಲ್ಲ.